ಸಿನಿಮಾದಲ್ಲಿ ಭಯ ಪಟ್ಟಿರೋದು ಉಂಟಾ ಅಂತ. ನೆಕ್ಸ್ಟ್ ಕ್ವಶನ್ಗೆ ನೆಕ್ಸ್ಟ್ ಆನ್ಸರ್ ಮಾಡ್ತೀನಿ. ಸೊ ನನ್ನ ಪಾತ್ರದಲ್ಲಿ ಏನಂತ ಹೇಳಿದ್ರೆ ಫುಲ್ ತಲೆ ತಿಂತೀನಿ ಈ ತರ ಕ್ಯಾರೆಕ್ಟರು. ಟೆಡಿ ಬೇರ್ ಅಂದ್ರೆ ಬರೀ ಸಿನಿಮಾ ಅಲ್ಲ, ಇಟ್ಸ್ ಎನ್ ಎಮೋಷನ್ ಫಾರ್ ಮಿ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಏನಂತಂದ್ರೆ ಟೆಡಿ ಬೇರ್ ಸೂಪರ್ ಆಗಿದ್ದಾರೆ. ಇವ್ರ ಹೆಸರು ಮತ್ತೆ ಇವರು ಇಂಟ್ರೊಡಕ್ಷನ್ ಏನು ಅಂತ ನಾನು ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ಕಾರ, ನಾನು ಭಾರ್ಗವ ನಾಯಕ ನಟ, ಟೆಡಿ ಬೇರ್ ಸಿನಿಮಾದ ನಾಯಕ ನಟ. ಸೊ ಸಿನಿಮಾ ಜನವರಿ 10ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ಕಂಪ್ಲೀಟ್ ಹಾರರ್, ಒಳ್ಳೆ ಹಾರರ್ ಫೀಸ್ಟ್, ಜನಕ್ಕೆಲ್ಲ ಭಾಳಷ್ಟು ಇಷ್ಟ ಆಗೋಂಥ ಸಿನಿಮಾ. ಟೆಡಿ ಬೇರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ನಮ್ಮ ಟೆಡಿ ಬೇರ್ ನಿಮಗೆಲ್ಲ 100% ಇಷ್ಟ ಆಗುತ್ತೆ. ಸೊ 10ನೇ ತಾರೀಕೆಲ್ಲ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ನಮ್ಮ ಟೆಡಿ ಬೇರ್ ಸಿನಿಮಾನ ಗೆಲ್ಲಿಸ್ಬೇಕು. ಕನ್ನಡ ಜನತೆ ಎಲ್ಲರೂ ನಮಗೆ ಬ್ಲೆಸ್ ಮಾಡಬೇಕು. ನಮ್ಮ ಹೀರೋಯಿನ್ ಶೈಲಜ್ ಅವರು ಹೇಳ್ತಾರೆ. ನಮಸ್ತೆ, ನಾನು ನಿಮ್ಮ ಕನ್ನಡ ಚಿತ್ರರಂಗದ ನಾಯಕಿ. ಇವಾಗ ಟೆಡಿ ಬೇರ್ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅಲ್ಟಿಮೇಟ್ ಆಗಿ ಒಂದು ಬ್ಯೂಟಿಫುಲ್ ಆಗಿರೋ ಫುಲ್ ಮೀಲ್ಸ್ ನಿಮಗೆ ಸಂಕ್ರಾಂತಿಗೆ ಯಮ್ಮಿ ಅಂತ ಊಟ ತಿನ್ಸೋ, ಅಂದರೆ ಫುಲ್ ಮೀಲ್ಸ್ ಕೊಡೋ ಥರ ಸಿನಿಮಾ ಬರ್ತಾ ಇದೆ ಟೆಡಿ ಬೇರ್. ಪ್ಲೀಸ್ ಎಲ್ಲರೂ ಜನವರಿ 10 ನಮ್ಮನ್ನ ಬಂದು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಮೂವಿ ಬಗ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಟೆಡಿ ಬೇರ್ ಅಲ್ಲಿ ಟೆಡಿ ಬೇರ್ ಅಂದ್ರೆ ಎಲ್ಲರೂ ನಾನು ಹೇಳ್ದಂಗೆ ಇಟ್ಸ್ ಎ ಸಿಂಬಲ್ ಆಫ್ ಲವ್. ಸೊ ನಮ್ಮ ಸಿನಿಮಾ ಇಟ್ಸ್ ಎ ಸಿಂಬಲ್ ಆಫ್ ಹಾರರ್. ಸೊ ನನ್ನ ಪಾತ್ರ ಇದರಲ್ಲಿ ವಿಶ್ವತ್ ಸೇನ್ ಅಂತ. ಸೊ ವಿಶ್ವತ್ ಸೇನ್, ಸೊ ನಾನೊಬ್ಬ ಸೈಕಾಲಜಿಕಲ್ ಕೌನ್ಸಿಲರ್. ಸೊ ನನ್ನ ಪಾತ್ರದಲ್ಲಿ ಏನಂತ ಹೇಳಿದ್ರೆ ನಾನು ಸೈಕಾಲಜಿಕಲ್ ಕೌನ್ಸಿಲರ್ ಆಗಿರ್ತೀನಿ ಮತ್ತು ಭಗವದ್ಗೀತೆ ತುಂಬ ಉಚ್ಚಾರಣೆ ಮಾಡಿರೋನಾಗಿರ್ತೀನಿ. ಸೊ ಸೈನ್ಸ್ ನಂಬರ್ ದೇವ್ರ ನಂಬರ್ ಸೈನ್ಸ್ ನಂಬಲ್ಲ. ಆದರೆ ನನ್ನ ಒಂದು ಪಾತ್ರದಲ್ಲಿ ಎರಡೂ ಇದೆ. ಸೊ ಎರಡೂ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ದೀವಿ, ಯಾವ ಥರ ನನ್ನ ಪಾತ್ರ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅನ್ನೋದು ಸಿನಿಮಾದಲ್ಲಿ ನೋಡಬೇಕು. ಭಾಳಷ್ಟು ಚಾಲೆಂಜಿಂಗ್ ಆಗಿರೋ ಪಾತ್ರ, ಜನಕ್ಕೆ 100% ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಹೊಸ ಪ್ರಯತ್ನ ಇದು. ಸೊ ನಮ್ಮ ಟೆಡಿ ಬೇರ್ ಸಿನಿಮಾದಲ್ಲಿ ನೀವೆಲ್ಲರೂ ವಿಶ್ವತ್ ಸೇನ್ ಅನ್ನೋದನ್ನ ಇಷ್ಟಪಡ್ತೀರಾ. ಅಷ್ಟು ಚೆನ್ನಾಗಿರ್ತಾರೆ ಪಾತ್ರ. ಸೊ ಎಲ್ಲರೂ ಟೆಡಿ ಬೇರ್ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ನಾನು ಈ ಸಿನಿಮಾನ ಅಂದರೆ ಒಪ್ಕೊಂಡಿದ್ದು, ಅಂದರೆ ಈ ಸ್ಟೋರಿ ತುಂಬ ಇಷ್ಟ ಆಗಿ ಒಪ್ಕೊಂಡಿದ್ದು. ಸರ್ ಈಗ ಆಲ್ರೆಡಿ ಹೇಳ್ದಂಗೆ ಸ್ಟೋರಿ ನಂಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಆಮೇಲೆ ಈ ಥರ ಕ್ಯಾರೆಕ್ಟರ್ ನಾನು ಮೊದಲು ಪ್ಲೇ ಮಾಡೇ ಇಲ್ಲ. ಫುಲ್ ಬಬ್ಲಿಯಾಗಿ ಮಾತಾಡ್ಕೊಂಡು, ಮೀನ್ಸ್ ನನ್ನ ನಾರ್ಮಲ್ ಕ್ಯಾರೆಕ್ಟರ್ ನಾನು ಫುಲ್ ಮಾತಾಡ್ತೀನಿ, ಫುಲ್ ತಲೆ ತಿಂತೀನಿ ಈ ಥರ ಕ್ಯಾರೆಕ್ಟರು. ಬಟ್ ಇದು ನೀವು ಟೆಡಿ ಬೇರಲ್ಲಿ ನನ್ನ ತುಂಬ ಇನ್ನೋಸೆಂಟ್ ಆಗಿ ನೋಡ್ತೀರಾ. ತುಂಬ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಹೋಗುತ್ತೆ, ಮೀನ್ಸ್ ಒಂದು ರೊಮ್ಯಾನ್ಸ್ ಇದೆ. ಅಲ್ಟಿಮೇಟ್ ಒಂಥರ ನನಗೆ ಕ್ಯೂಟ್ ಸ್ಟೋರಿ ಅನ್ನಿಸ್ತು. ನಂಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ಒಪ್ಕೊಂಡಿದ್ದೆ. ಓಕೆ. ಸೊ ಭಾರ್ಗವ್ ಒಬ್ರಿಗೆ ಎಷ್ಟು ಇಂಪಾರ್ಟೆಂಟು ಈ ಸಿನಿಮಾ ಅನ್ನೋದು? ಸೊ ನನಗೆ ಈ ಸಿನಿಮಾ ಭಾಳಷ್ಟು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ಮೂವೀಸ್ನ ಕಂಪೇರ್ ಮಾಡಿಕೊಂಡ್ರೆ ಈ ಸಿನಿಮಾ ನನಗೆ 100% ಒಂದು ಒಳ್ಳೆ ಮೈಲ್ ಸ್ಟೋನ್ ಕೊಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆಂದರೆ ಟೆಡಿ ಬೇರ್ ನಾನು ಭಾಳಷ್ಟು ಇಂಟರ್ವ್ಯೂ ಹೇಳಿರೋ ಪ್ರಕಾರ ಟೆಡಿ ಬೇರ್ ಅಂದರೆ ಬರೀ ಸಿನಿಮಾ ಅಲ್ಲ, ಇಟ್ಸ್ ಎನ್ ಎಮೋಷನ್ ಫಾರ್ ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 2.5 ವರ್ಷ ಸುದೀರ್ಘವಾದ ಜರ್ನಿ. ಸೊ ಈ ಒಂದು ಸಿನಿಮಾ ತುಂಬಾ ನನಗೆ ಕನೆಕ್ಟ್ ಆಗಿದೆ. ಯಾಕೆಂದರೆ ಈ ಸಿನಿಮಾ ನನಗೊಂದು ಒಳ್ಳೆ ಬ್ರೇಕ್ ಥ್ರೂ ಕೊಡುತ್ತೆ, ಒಂದು ಒಳ್ಳೆ ಬ್ರೇಕ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 100% ನನ್ನ ನಂಬಿಕೆ ಟೆಡಿ ಬೇರ್ ಸಿನಿಮಾ ಒಂದು ಒಳ್ಳೆ ಹಿಟ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ನಮ್ಮ ಕನ್ನಡ ಜನತೆ ನಮ್ಮ ಟೆಡಿ ಬೇರ್ ಸಿನಿಮಾನ ಗೆಲ್ಲಿಸ್ತಾರೆ. ಸೊ ಅದು ನನಗೆ ಭಾಳಷ್ಟು ನಂಬಿಕೆ ಇದೆ. ಸೊ ಅದಕ್ಕೆ ನನಗೆ ಪ್ರೌಡ್ ಫೀಲಿಂಗು ಇದೆ. ಜನವರಿ 10ನೇ ತಾರೀಕು ನೀವು ಸಿನಿಮಾ ನೋಡಿದ್ಮೇಲೆ ನಮ್ಮ ಕನ್ನಡ ಜನತೆ ಹೇಳ್ತಾರೆ. ಓಕೆ. ಬಟ್ ಇದರಲ್ಲಿ ಈ ಸಿನಿಮಾದಲ್ಲಿ ಭಯ ಪಟ್ಟಿರೋದು ಉಂಟಾ ಅಂತ? ಭಯ ಈ ಸಿನಿಮಾದಲ್ಲಿ ಫುಲ್ ಭಯ ಪಟ್ಟಿದ್ದೀನಿ. ನೀವು ಬಂದು ಬೇಗ ಭಯ ಪಡಿ. ಏಕೆಂದರೆ ನಾವು ಹಾರರ್ ಕಾನ್ಸೆಪ್ಟ್ ಅಂತ ಬಂದಾಗ ನಾರ್ಮಲಿ ಭಯ ಅನ್ನೋದು ಒಂದು ಇದ್ದೇ ಇರುತ್ತೆ, ಏನಾದರೂ ಭಯಂಕರವಾಗಿರ್ಬೋದು ಅಂತ. ನಾವು ಸುಮ್ಮನೆ ಭಯನೂ ತಂದಿಲ್ಲ, ಒಂದು ಎಮೋಷನ್ಸ್ ತಂದಿದ್ದೀವಿ. ಒಂದು ಪಾಸಿಟಿವ್ ನೆಗೆಟಿವ್ ಒಂದಾದಾಗ ಅದು ಎಷ್ಟು ಎಫೆಕ್ಟ್ ಆಗುತ್ತೆ, ಅದು ಮೀನ್ಸ್ ಅದರಿಂದ ಏನೇನಾಗತ್ತೆ ಅದನ್ನು ತೋರಿಸಿದ್ದಾರೆ ಚೆನ್ನಾಗಿ. ಆಮೇಲೆ ತುಂಬ ಭಯ ಪಟ್ಟಿದ್ದೀವಿ.
ನಮಸ್ತೆ. ಎಲ್ಲರೂ 10th ಜಾನ್ 10th ಸಂಕ್ರಾಂತಿಗೆ ನಮ್ಮ ಟೆಡಿ ಬೇರ್ ಸಿನಿಮಾ ಅದ್ದೂರಿಯಾಗಿ ಬರ್ತಿದೆ. ಆಲ್ ಓವರ್ ಕರ್ನಾಟಕ ಬ್ಲಾಸ್ಟ್ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ, ಕನ್ನಡ ಸಿನಿಮಾ ಉಳಿಸಿ. ಜೈ ಜೈ ಕರ್ನಾಟಕ. ನಮ್ಮ ಟೆಡಿ ಬೇರ್ ಎಲ್ಲರಿಗೂ ಫುಲ್ ನ್ಯೂಸ್ ಕೊಡಕ್ಕಾಗ್ತಾರೆ. ಟೆಡಿ ಬೇರ್ ಥಿಯೇಟ್ರಿಗೆ ಬರ್ಬೋದು. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು.